ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಅಂದರೆ ಇಂದಿನ ಸಂಚಿಕೆ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಲೈಕ್ ಕೊಡ್ತಾ ನೋಡ್ತಾರೆ ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ಎಲ್ಲರೂ ಕೂಡ ದೇವಸ್ಥಾನದಲ್ಲಿ ಸೇರಿರ್ತಾರೆ. ಹಾಗೆ ಅಲ್ಲಿಗೆ ಅಪ್ಪನೂ ಕೂಡ ಬರ್ತಾರೆ. ನನಗೆ ಕೂಡ ಹೇಳಿದೆ ನೀವೆಲ್ಲ ಮದುವೆನ ಮಾಡ್ತಾ ಇದ್ದೀರಾ ಅಂತ ಹೇಳಿ, ಮರುಮದುವೆನ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅಪ್ಪು ಅವರು ಕೋಪ ಮಾಡ್ಕೊಂಡಿರ್ತಾರೆ. ಹಾಗೆ ಭೂಮಿ ಹೂವನ್ನ ತಗೊಂಡು ಬಂದು ಅಜಿತ್ ಮೇಲೆ ಸುರಿದಿರ್ತಾಳೆ. ಇಬ್ಬರು ಕೂಡ ರೊಮ್ಯಾಂಟಿಕ್ ಮೂಡಲ್ಲಿ ಒಬ್ರನ್ನೊಬ್ರು ನೋಡ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ಅಪೇಕ್ಷಾ ಅಲ್ಲಿಗೆ ಬಂದ್ಬಿಟ್ಟು ಹೇ ಭೂಮಿ ಅಂತ ಹೇಳಿ ಕೆಲಸ ಮಾಡ್ತಿದ್ದೆ, ಮಾಡ್ದೇನೆ ಅಲ್ಲ ಕೈಯಿಂದನೇ ಹೂ ತರಬೇಕು ಅಂತ ಹೇಳಿದ್ರು ತಾನೇ, ಈ ರೀತಿ ಎಲ್ಲ ಚೆಲ್ಕೊಂಡು ಏನು ಮಾಡ್ತಾ ಇದ್ದೆ ನೀನು, ನೋಡು ಇವಾಗಲೇ ಹೋಗಿ ಹೂ ತರೋಗು ಅಂತ ಹೇಳಿಬಿಟ್ಟು ಬೈದು ಅಪ್ಪು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಸಾಹೇಬ್ರೆ ನೋಡಿ ಇವಾಗ ನಿಮ್ಮಿಂದ ನಾನು ಬಯಸ್ಕೊಂಡೆ ಅಂತ ಹೇಳಿಬಿಟ್ಟು ಭೂಮಿ ಹೂ ತರೋದಕ್ಕೆ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಅಜಿತ್ ನಿಂತ್ಕೋ, ಒಂದು ನಿಮಿಷ ನಿಂತ್ಕೋ, ನೋಡಿಲ್ಲಿ ಭೂಮಿ ಇವತ್ತು ನೀನು ಅಮ್ಮನ ಹತ್ರ ಎಲ್ಲ ಸತ್ಯನ ಹೇಳ್ಕೊತೀಯ, ಕಾಂಟ್ರಾಕ್ಟ್ ಮದುವೆ ಎಲ್ಲ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಹೇಳ್ತೀಯ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಸಾಹೇಬ್ರೆ ಇನ್ನೂ ಅವಕಾಶ ಕೂಡ ಬಂದಿಲ್ಲ ಸಾಹೇಬ್ರೆ, ಅವಕಾಶ ಬರಲಿ ಆಮೇಲೆ ಹೇಳ್ತಿದ್ದೀನಿ, ಬಂದಾದ್ಮೇಲೆ ಹೇಳ್ತೀನಿ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ. ಈಗ ಮೆಂಟಲ್ ನೋಡು, ಕಾಂಟ್ರಾಕ್ಟ್ ಮದುವೆ ಆಗಬೇಕಾದ್ರೆ ಆ ಪತ್ರದಲ್ಲಿ ನೀನು ಹೇಳಬೇಕು ಅಂತ ಹೇಳಿ ನಾನೇನಾದರೂ ಬರ್ಸಿದ್ನಾ, ಇಲ್ಲ ತಾನೇ ನನ್ನ ನಿನ್ನ ಇಬ್ಬರು ಒಪ್ಪಿಗೆ ಇಲ್ದೇನೆ ಹೇಳ್ತೀವಿ ಅಂತ ಏನಾದರೂ ಮಾಡ್ಕೊಂಡಿದ್ವಾ, ಒಪ್ಪಿಗೆಗೋಸ್ಕರ ಕಾಯ್ತಾ ಇದ್ದೀವಿ, ಒಪ್ಕೊಂಬಿಡಿ ಸಾಹೇಬ್ರೆ ಅಂದ್ಬಿಟ್ಟು ಇಬ್ಬರು ಜೊತೆಯಾಗಿ ಭಾಳ ಹೇಳೋಣ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ. ಈ ಕಡೆ ನೋಡು ಭೂಮಿ, ಅದಕ್ಕೆ ಮಾತ್ರ ನಾನು ಯಾವತ್ತೂ ಒಪ್ಪೋದಿಲ್ಲ ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಹೇಳ್ತಾ ಇರ್ಬೇಕಾದ್ರೆ ಸಾಹೇಬ್ರೆ ಏನು ಹೇಳ್ತಾ ಇದ್ದೀರಾ ನೀವು, ಇದಕ್ಕೆ ಒಪ್ಕೊಂಡಿಲ್ಲ ಅಂತಂದರೆ ಏನಂತ ಅರ್ಥ ಹೇಳಿ ಅಂತ ಹೇಳಿ ಹೇಳಿದಾಗ, ಒಪ್ಕೊಂಡಿಲ್ಲ ಅಂತಂದರೆ ಒಪ್ಕೊಳ್ಳೋದಿಲ್ಲ ಅಷ್ಟೇ ಸತ್ಯನಾ ಅಂತ ಹೇಳಿಬಿಟ್ಟು ಈ ಕಡೆ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿಯವರು ಕೂಕ್ಕೊತಾ ಇರ್ತಾರೆ. ಆದರೆ ಅಜಿತ್ ಅವರು ಅಲ್ಲಿಂದ ಹೊರಟೋಗ್ತಾರೆ. 1 ವರ್ಷ ಮುಗಿಯೋವರೆಗೂ ಕೂಡ ಈ ವಿಷಯನ ನಾನು ಯಾರ ಹತ್ರನೂ ಕೂಡ ಹೇಳಬಾರ್ದು, ಹೇಳೋ ಆಗಿಲ್ಲ ಅಂತ ಹೇಳಿದ್ರಲ್ಲ, ನಾನು ಕೂಡ ಅವರ ಹತ್ರನೇ ಮಾತು ಕೊಟ್ಟಿದ್ದೀನಿ, ಈ 1 ವರ್ಷದ ತನಕ ನಾನು ಹೇಳೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಯಾಕೆ ಹೇಳೋದಿಲ್ಲ, ಯಾರ ಹತ್ರನೂ ಕೂಡ ಹೇಳಲ್ಲ ಅಂತ ಅಂದ್ಕೊಂಡು ಭೂಮಿ ಕೂಡ ನಿರ್ಧಾರ ಮಾಡ್ತಾಳೆ. ಇನ್ನು ಸಂಗೀತ ಮತ್ತು ರಾಮ್ ಇಬ್ಬರನ್ನು ಕೂಡ ರೆಡಿ ಮಾಡಿಸ್ಕೊಂಡು ಹಸೆ ಮನೆ ಮೇಲೆ ಕೂರಿಸೋದಕ್ಕೆ ಕರ್ಕೊಂಬರ್ತಾರೆ. ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿಯಾಗಿ ಕಾಯ್ತಾ ಇರ್ತಾರೆ. ಸಂಗೀತ ಮದುವೆ ಹೆಣ್ಣಿನ ಥರ ಅಲಂಕಾರ ಮಾಡಿಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಅದೇ ರೀತಿ ಈ ಕಡೆ ರಾಮ್ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ. ಇನ್ನು ಭೂಮಿ ವಾವ್ ಸಾಹೇಬ್ರೆ ನೋಡಿದ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರು ಕೂಡ ಈ ಒಂದು ಬಟ್ಟೆಯಲ್ಲಿ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ. ಈ ಕಡೆ ಅಜಿತ್ ಕೂಡ ನೋಡಿಕೊಂಡು ನಿಂತ್ಕೊಂಡಿದ್ರೆ ಅಜಿತ್ ಕೂಡ ಭೂಮಿನ ನೋಡ್ತಾ ಮದುವೆ ಹೆಣ್ಣಿನ ಅಲಂಕಾರದಲ್ಲೇ ಇದ್ದಾಳೆ. ಭೂಮಿ ಒಂದು ತಲೆಗೆ ಬಾಸಿಂಗ ಒಂದು ಕಮ್ಮಿಯಾಗಿದೆ ಅಷ್ಟೇ ಅಂತ ಹೇಳಿ ಒಬ್ರನ್ನೊಬ್ರು ನೋಡ್ತಾ ಒಂದು ಗಂಡಿನ ಅಲಂಕಾರದಲ್ಲಿ ಭೂಮಿ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇರ್ತಾಳೆ. ಆದರೆ ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ಈ ಕಡೆ ಅಜಿತ್ ಕೂಡ ಇಮ್ಯಾಜಿನೇಷನ್ ಮಾಡ್ಕೊತಾ ಇರ್ತಾರೆ. ಒಬ್ರನ್ನೊಬ್ರು ಈ ರೀತಿ ನೋಡ್ತಾ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಇದನ್ನು ಅಬ್ಸರ್ವ್ ಮಾಡಿಬಿಟ್ಟು ನಚಿಕೇತ್ ಅವರು ಕೂಡ ಬಂದ್ಬಿಟ್ಟು ಹಲೋ ಕಣ್ಣಲ್ಲೇ ಸಲಿಗೆನ ಅಂತ ಹೇಳಿ ಕಣ್ಣಲ್ಲೇ ಮಾತಾಡಿದ್ದು ಸಾಕು, ಇವಾಗ ಅಪ್ಪ ಅಮ್ಮನಿಗೆ ಮದುವೆ ಆಗ್ತಾ ಇದೆ, ಎಲ್ಲರೂ ಕೂಡ ಇದರಲ್ಲಿ ನೋಡಿ ಬೇಗ ಮುಂದೆನೇ ನಿಂತ್ಕೊಂಡು ಮದುವೆ ಮುಗಿಸೋಣ ಅಂತ ಹೇಳಿ ನಚಿಕೇತ್ ಅವರು ಹೇಳ್ತಾ ಇರ್ತಾರೆ. ಶ್ರವಣ್ ಕೂಡ ಅಷ್ಟರಲ್ಲೇ ಈ ಕಡೆ ಫೋಟೋ ಕಳಿಸಿದ್ದಾರೆ, AI ಜನರೇಟ್ ಆಗಿದೆ ಫೋಟೋ ಅಂತ ಹೇಳಿಬಿಟ್ಟು ಜೋರಾಗಿ ಆ ಒಂದು ಫೋಟೋವನ್ನು ನೋಡಿ ಹೇಳ್ತಾ ಇರ್ತಾರೆ. ಅದರಲ್ಲಿ ಶಾರದಾ ಫೋಟೋ ಒಂದೇ ಬಂದಿರುತ್ತೆ. ಅದನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾ ಇದ್ರೆ ಈ ಕಡೆ ದೇವ್ಯಾನಿ ತುಂಬಾ ಖುಷಿಯಾಗಿ ನಗ್ತಾ ಇರ್ತಾಳೆ. ಹೌದಾ, ಫೋಟೋ ಬಂದಿದ್ಯಾ, ಯಾವ ರೀತಿ ಬಂದಿದೆ ತೋರಿಸಿ, ಇವಾಗ ಅತ್ತೆ ಯಾವ ರೀತಿ ಕಾಣಿಸ್ತಾ ಇದ್ದಾರೆ, ಮನಸ್ವಿನಿ ಯಾವ ರೀತಿ ಇದ್ದಾಳೆ ಅಂತ ಹೇಳಿಬಿಟ್ಟು ನಚಿಕೇತ್ ಅವರು ಕೂಡ ಕೇಳ್ತಾ ಇದ್ದಾಗ ಇವಾಗ ನೋಡಿ ಫೋಟೋನ ಅಂತ ಹೇಳಿಬಿಟ್ಟು ಎಲ್ರಿಗೂ ಸಹ ಶಾರದಾ ಫೋಟೋನ ತೋರಿಸ್ತಾ ಇದ್ದರೆ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಶಾರದಾ ಫೋಟೋವನ್ನು ನೋಡಿಬಿಟ್ಟು ನಮ್ಮ ಶಾರದಾ ಇವಾಗ ಹೀಗಿದ್ದಾರಾ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಆಶ್ಚರ್ಯದಲ್ಲಿ ತುಂಬಾ ಖುಷಿಯಾಗಿ ನೋಡ್ತಾ ಇರ್ತಾರೆ. ಇನ್ನು ಅಜಿತ್ ಇದ್ದವರು ಮಾವ ಈ ಕಡೆ ಅತ್ತೆ ಫೋಟೋ ಒಂದೇ ಬಂದಿರೋದು, ನನಗೆ ಕೂಡ ಮನಸ್ವಿನಿ ಫೋಟೋ ಬಂದಿಲ್ವಾ, ನಿಮಗೆ ಬಂದಿದೆಯಾ ತೋರಿಸಿ ಅಂತ ಹೇಳಿದಾಗ, ಇಲ್ಲ ಅಜಿತ್ ನನಗೂ ಕೂಡ ಒಂದೇ ಫೋಟೋ ಬಂದಿರೋದು ಅಂತ ಹೇಳಿದಾಗ, ಇರಿ ಮಾವ
ನಾನು ಹೋಗಿ ಕೇಳ್ತೀನಿ, ವಿಚಾರಿಸ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಅವರು ಜನರೇಟ್ ಮಾಡಿದವನಿಗೆ ಫೋನ್ ಮಾಡ್ತಾ ಇರ್ತಾರೆ. ಒಂದೇ ಫೋಟೋ ಅಲ್ಲ ಬಂದಿರೋದು, ನಮ್ಮ ಮಾವ ಕಳಿಸಿರೋದು ನಿಮಗೆ 2 ಫೋಟೋ ಅಲ್ವಾ ಅಂತ ಹೇಳಿ ಅಂದಾಗ, ಇಲ್ಲ ಸರ್ ಅವರು ಕಳಿಸಿರೋದು ನನಗೆ ಒಂದೇ ಫೋಟೋ, ಅದಕ್ಕೆ ನಾನು ಒಂದೇ ಫೋಟೋನ ಜನರೇಟ್ ಮಾಡಿ ಕಳಿಸಿದ್ದೀನಿ ಅಂತ ಹೇಳಿಬಿಟ್ಟು ಆ ಹುಡುಗನು ಕೂಡ ಹೇಳ್ತಾ ಇರ್ತಾನೆ. ಅಲ್ಲ ನನಗೆ ಸರಿಯಾಗಿ ನೆನಪಿದೆ, ನನ್ನ 2 ಫೋಟೋನು ಕೂಡ ಎನ್ವೆಲಪ್ನಲ್ಲಿ ಹಾಕಿ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣ್ ಅವ್ರು ಹೇಳ್ತಾ ಇರಬೇಕಾದ್ರೆ, ಹಾಗಿದ್ರೆ ಹೇಗೆ ಮಿಸ್ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ಅಜಿತ್ ಕೂಡ ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ, ಅಯ್ಯೋ ಸರ್ ಡೌಟ್ ಇದ್ದರೆ ಬಂದು ಒಂದು ಸಲ CC ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಳ್ಳಿ ಸರ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಕೂಡ ಫೋನ್ನ ಕಟ್ ಮಾಡ್ತಾರೆ. ಆಗ ಅದೇ ಹೇಗೆ ಸಾಧ್ಯ, ಅಲ್ಲಮ್ಮವ ನೀವು ಸರಿಯಾಗಿ ಎನ್ವೆಲಪ್ಪಲ್ಲಿ ಹಾಕಿದ್ರಾ, ತೆಗೆದು ಹಾಕಿಬಿಟ್ಟು ಕೊಟ್ಟಿದ್ದೀರಾ ತಾನೇ, ಹಾಗಿದ್ಮೇಲೆ ಮಿಸ್ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಮತ್ತೆ ಕೇಳ್ತಾ ಇರಬೇಕಾದ್ರೆ, ಈ ದೇವ್ಯಾನಿ ಏನೋ ಮಾಡಿದ್ಲು ಅನ್ನೋ ಒಂದು ಎಡವಟ್ಟನ್ನು ನೆನ್ಪು ಮಾಡ್ಕೊಳ್ತಾ ಇರ್ತಾಳೆ. ಈ ಕಡೆ ಶ್ರವಣ್ ಕೂಡ ಒಂದು ಫೋಟೋವನ್ನು ತೆಗೆದಿರ್ತಾನೆ. ಅವನು ಬಾಯಿ ಬಿಟ್ಕೊಂಡು ಮಾತಾಡ್ಕೊಳ್ತಾ ಇರ್ತಾರೆ. ನೀವಿವಾಗ ಹೇಗಿದ್ದೀರಾ ಅಂತ ಹೇಳಿ ನಾನು ಮತ್ತು ಅಜಿತ್ ಇಬ್ಬರು ಸೇರಿಕೊಂಡು ಕ್ರಿಯೇಟ್ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದಾಗ, ಈ ರೀತಿ ಮಾಡ್ತಾ ಇದ್ದೀರಾ ನೀವು, ಇದಕ್ಕೆ ಏನಾದರೂ ಒಂದು ದಾರಿನ ನಾನು ಹುಡುಕ್ಲೇಬೇಕಲ್ಲ ಅಂತ ಹೇಳಿಬಿಟ್ಟು ತಲೆ ಸುತ್ತಾ ಇದೆ ಅನ್ನೋ ರೀತಿ ಅಮ್ಮ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಂಡು ಸುಸ್ತಾಗ್ತಿದೆ ಅಂತ ಹೇಳಿ ಗೋಡೆನ ಹಿಡ್ಕೊಂಡು ನಡೀತಾ ಇರಬೇಕಾದ್ರೆ ಈ ಕಡೆ ದೇವ್ಯಾನಿನ ನೋಡಿ ಇದನ್ನು ನೋಡಿದಂಥ ಶ್ರವಣ್ಗೆ ಕೂಡ ತುಂಬಾ ಶಾಕ್ ಆಗುತ್ತೆ. ದೇವ್ಯಾನಿಗೆ ಏನಾಯಿತು ಅಂತ ಹೇಳಿ ಅಂದ್ಕೊಂಡು ಓಡ್ಕೊಂಡು ಬರ್ತಾರೆ. ಹಾಗೆ ಬಂದಾಗ ಅಯ್ಯೋ ದೇವ್ಯಾನಿ ಏನಾಯಿತು ನಿಂಗೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ, ಮಾವ ಶುಗರ್ ಹೈ ಲೆವೆಲ್ ಆಗಿದೆ ಅಂತ ಅನಿಸುತ್ತೆ ಮಾವ, ಅದಕ್ಕೋಸ್ಕರನೇ ಭಾವ ಇವಾಗ ನನಗೆ ಸ್ವಲ್ಪ ತಲೆ ಸುತ್ತಾ ಇದೆ, ಒಂದು ಲೋಟ ನೀರು ತರ್ಬೋದಾ ಅಂತ ಹೇಳಿ ಭಾವ ತಂದ್ಕೊಡಿ ನೀರು ಅಂತ ಹೇಳಿ ಕೇಳ್ತಾ ಇರ್ತಾರೆ. ನೀರು ತಾನೆ. ಆಗ ಸಂಗೀತ ಅವರು ಹೋಗಿ ನಾನು ತೊಗೊಂಡು ಬರ್ತೀನಿ ಅಂತೇಳಿ ಈ ಕಡೆ ಶ್ರವಣರು ಅಲ್ಲಿಗೆ ಹೋದಾಗ ರೂಮ್ಗೆ ಬಂದುಬಿಟ್ಟು ಆ ಒಂದು ಮನಸ್ವಿನಿನ ಫೋಟೋವನ್ನು ಎತ್ಕೊಂಡು ತನ್ನ ಸೊಂಟಕ್ಕೆ ಹಿಡ್ಕೊಂಡು ಮತ್ತೆ ಬಂದು ಡೋರಲ್ಲಿ ನಿಂತ್ಕೊಂಡಿರ್ತಾರೆ. ಸಂಗೀತನೂ ಕೂಡ ಓಡ್ಕೊಂಡು ಬಂದು ತಗೋ ದೇವ್ಯಾನಿ ನೀರು ಕುಡಿ, ಏನಾಯಿತು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಸಮಾಧಾನ ಮಾಡ್ತಾ ಇರ್ತಾರೆ. ಏನಿಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಸ್ವಲ್ಪ ಸರಿ ಹೋಗುತ್ತೆ ಅಂತ ಹೇಳಿ ಸಂಗೀತ ಅವರು ನನ್ನನ್ನು ರೂಮ್ ತನಕ ಬಿಡ್ತಾಳೆ ಅಂತ ಹೇಳಿಬಿಟ್ಟು ರೂಮ್ ತನಕ ಬಿಡಿಸ್ಕೊತಾಳೆ. ಇನ್ನು ಮನೆಯವರೆಲ್ಲರೂ ಕೂಡ ನೋಡ್ತಾ, ಆಗೋದಕ್ಕೆ ಹೇಗೆ ಸಾಧ್ಯ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ, ನಾನು 2 ಫೋಟೋನು ಕೂಡ ಹಾಕಿ ಕಳಿಸಿದ್ದೀನಿ ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣ್ ಅವರು ಕೂಡ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾನೆ. ಅಯ್ಯೋ ಮಾವ ಏನಾಯಿತು ಅಂತ ಅಂದಾಗ, ಇವಾಗ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ, ಮನೇಲಿ ಅಷ್ಟೊಂದು ಫೋಟೋ ಇದೆ ಕಣೋ ಮನಸ್ವಿನಿದು, ಇನ್ನೊಂದು ಸಲ ಕೊಟ್ಬಿಟ್ಟು ಜನರೇಟ್ ಮಾಡಿಸಿದ್ರೆ ಆಯಿತು, ನೀನು ಕೋಪ ಮಾಡ್ಕೋಬೇಡ, ಸಮಾಧಾನ ಮಾಡ್ಕೊ ಅಂತ ಹೇಳಿಬಿಟ್ಟು ಸಂಗೀತ ಮತ್ತು ಅಜಿತ್ ಇಬ್ಬರು ಕೂಡ ಈ ರೀತಿ ಸಮಾಧಾನ ಮಾಡ್ತಾ ಇರ್ತಾರೆ. ಇನ್ನು ಗುರುಗಳು ಕೂಡ ನಿಮ್ಮ ಒಂದು ಹುಡುಕಾಟ ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ನೋಡಿ ನಿಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಹೇಳಿ, ಹೇಗಿದ್ದಾಳೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿದೆ, ಆದರೆ ಅವಳೇ ನಿಮ್ಮ ಮಗಳು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನಿಮಗೆ ಸ್ವಲ್ಪ ಸಮಯ ಆಗುತ್ತೆ, ಎಲ್ಲದಕ್ಕೂ ಕೂಡ ಟೈಮ್ ಕೂಡ ಬರಬೇಕಲ್ವಾ ಅಂತ ಹೇಳಿ ಈ ಕಡೆ ಸ್ವಾಮಿಗಳು ಹೇಳ್ತಾ ಇರಬೇಕಾದ್ರೆ ಗುರುಗಳು, ನಿಮ್ಮ ಮಗಳು, ನಿಮ್ಮ ಹೆಂಡತಿ ಎಲ್ಲರೂ ಕೂಡ ಮತ್ತೆ ಬಂದೇ ಬರ್ತಾರೆ, ನೀವೆಲ್ಲರೂ ಕೂಡ ನಿಮ್ಮ ಕುಟುಂಬದ ಮೇಲೆ ದೇವರ ಆಶೀರ್ವಾದ ಇದೆ, ನೀವೆಲ್ಲರೂ ಕೂಡ ಚೆನ್ನಾಗಿರ್ತೀರ ಅಂತ ಹೇಳಿಬಿಟ್ಟು ಗುರುಗಳು ಹೇಳ್ತಾ ಇರ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡಂತಹ ದೇವ್ಯಾನಿಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಗುರುಗಳು ಸಹ ವಯಸ್ಸಾಯ್ತಲ್ವಾ, ಅರಳು ಮರಳು ಅಂತ ಅನಿಸುತ್ತೆ, ಹೇಗೆ ಬರೋದಕ್ಕೆ ಸಾಧ್ಯ, ಭೂಮಿ ಕಣ್ಣೆದುರಿಗೆ ಇದ್ರೇನು ಕೂಡ ಮಗಳು ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಇವನಿಗೆ ಸಾಧ್ಯನೇ ಆಗ್ತಿಲ್ಲ, ಇನ್ನು ಜೊತೆಯಾಗಿ ಬಾಳುವಂಥ ಹೆಂಡತಿ ಕೂಡ ಈಗಿಲ್ಲ ಅಂತ ಹೇಳಿ ಅವಳು ಬದುಕೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಈ ದೇವ್ಯಾನಿ ಅಂದ್ಕೊಳ್ತಾ ಇರ್ತಾರೆ. ಸರಿ ಮುಹೂರ್ತ ಟೈಮ್ ಆಗೋಗುತ್ತೆ, ಇವಾಗ ಪುರೋಹಿತರು ನಿಮ್ಮ ಪೂಜೆನ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ಶ್ರವಣ್ಗೆ ಟೆನ್ಷನ್ ಬೇರೆಯೇ ಒಂಥರ ಫೀಲ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಲಕ್ಷ್ಮಿ ಭೂಮಿಗೆ ಫೋನ್ ಮಾಡ್ತೀನಿ, ಒಂದು ಭೂಮಿ ಎಲ್ಲಿದ್ದಾಳೆ ಅಂತ ಹೇಳಿ ಕೇಳ್ತೀನಿ ಅಂತ ಹೇಳಿಬಿಟ್ಟು ಭೂಮಿಗೆ ಕಾಲ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಶಾರದನು ಕೂಡ ರೆಡಿಯಾಗಿ ಬಂದು ಕೂತ್ಕೊಂಡಿರ್ತಾರೆ. ಇಬ್ಬರು ಕೂಡ ದೇವಸ್ಥಾನಕ್ಕೆ ಬರೋ ಒಂದು ಎಲ್ಲ ತರಹದ ಲಕ್ಷಣಗಳು ಕಾಣ್ತಾ ಇರ್ತವೆ. ಯಾಕಂದರೆ ಅಯ್ಯೋ ಲಕ್ಷ್ಮಿ ಅಕ್ಕ ಫೋನ್ ಮಾಡ್ತಾ ಇದ್ದಾರೆ, ನಾನು ಆಚೆ ಕಡೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಭೂಮಿನೂ ಕೂಡ ಆಚೆ ಕಡೆಗೆ ಹೋಗ್ತಾಳೆ. ಆಗ ಎಲ್ಲ ಲಕ್ಷ್ಮಿ ಅಕ್ಕ ಇವಾಗ
ಕೇಳಿಸ್ತಿದ್ಯಾ ಅಂತ ಹೇಳಿದಾಗ, ಭೂಮಿ ಕೇಳಿಸ್ತಾ ಇದೆ ಹೇಳು, ಎಲ್ಲಿದ್ದೀರಾ ಭೂಮಿ, ಪ್ರಸಾದ ತೊಗೊಂಡು ಬರೋಣ ಅಂತ ಹೇಳಿ ಕೇಳ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾರೆ. ಅಯ್ಯೋ ಅಕ್ಕ, ನಾವಿವಾಗ ದೇವಸ್ಥಾನದಲ್ಲಿದ್ದೀವಿ, ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ, ಅಲ್ಲಿ ಅತ್ತೆ ಮಾವನಿಗೆ ಮರುಮಂಗಲ ಧಾರಣೆ ನಡೀತಾ ಇದೆ, ನೀವು ಇಲ್ಲಿಗೆ ಬನ್ನಿ, ಹಾಗೆ ನಿಮ್ಮ ಜೊತೆಗೆ ಇದಾರಲ್ಲ ಕವಿತಕ್ಕ, ಅವ್ರನ್ನೂ ಕೂಡ ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ, ಸರಿ ಭೂಮಿ ಆಯಿತು, ಅವರು ಇಲ್ಲೇ ಇದ್ದಾರೆ, ಅವರನ್ನು ಕೂಡ ಕರ್ಕೊಂಡು ಬರ್ತೀನಿ, ಅವರನ್ನು ನೀನು ಎಷ್ಟು ಬೇಕೋ ಅಷ್ಟು ಕಣ್ಣು ತುಂಬ್ಕೊಬೋದು ಅಂತ ಹೇಳಿಬಿಟ್ಟು ಲಕ್ಷ್ಮಿ ಹೇಳ್ತಾ ಇರ್ತಾರೆ. ಆಗ ಸರಿ ಅಕ್ಕ ಆಯಿತು, ಬೇಗ ಬನ್ನಿ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿನೂ ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ಫೋನ್ ಕಾಲ್ನ ಕಟ್ ಮಾಡಿ ಇನ್ನೇನು ಅಲ್ಲಿಂದ ಹೊರಡ್ತಾ ಇರ್ತಾರೆ. ಅಷ್ಟರಲ್ಲಿ ಈ ಕಡೆ ಭೂಮಿ ಕೊರಳಲ್ಲಿ ಇದ್ದಂತಹ ಮಾಂಗಲ್ಯ ಸರವನ್ನು ಕಿತ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಒಬ್ಬ ಕಳ್ಳ ಅಟ್ಯಾಕ್ ಮಾಡ್ತಾನೆ. ಆಗ ಭೂಮಿನ ಅಟ್ಯಾಕ್ ಮಾಡಿ ಕೊರಳಲ್ಲಿರುವಂಥ ಸರಕ್ಕೆ ಕೈ ಹಾಕಿರ್ತಾನೆ. ಆಗ ಬಿಡೋ ಹೆಣ್ಮಕ್ಳು ಕೊರಳಲ್ಲಿರುವಂಥ ತಾಳಿನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡಬಾರ್ದು, ಕೀಳೋದಕ್ಕೆ ಬಂದಿದ್ಯಾ ನೀನು, ಬಿಡೋ ಅಂತ ಹೇಳಿಬಿಟ್ಟು ಭೂಮಿ ತುಂಬಾ ಓದಾಡ್ತಾ ಇರ್ತಾಳೆ. ಅವನ ಕೈಯಿಂದ ಬಿಡಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಕೂಡ ಪಡ್ತಾ ಇರ್ತಾಳೆ, ಆದರೆ ಅದು ಸಾಧ್ಯನೇ ಆಗಲ್ಲ. ಈ ಕಡೆ ಸಾಹೇಬರು ಕೂಡ ಬಂದು ಹೇಳಿ ಕೂಗ್ತಾ ಇರ್ತಾಳೆ, ಸಾಹೇಬ್ರೆ, ಆದರೆ ಭೂಮಿ ಕೂಗ್ತಾ ಇರೋದು ಇಲ್ಲಿ ಯಾರಿಗೂ ಸಹ ಕೇಳಿಸ್ತಾ ಇರೋದಿಲ್ಲ. ಎಲ್ಲರೂ ಕೂಡ ಪೂಜೆಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇರ್ತಾರೆ, ಪೂಜೆನ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಭೂಮಿ ಕೂಗಿದಾಗ, ಅಯ್ಯೋ ನಿಮಗೇನಾದರೂ ಕೇಳಿಸ್ತಾ ಸತ್ಯಣ್ಣ ಅಂತ ಹೇಳಿ ಅಜಿತ್ ಕೇಳ್ತಾ ಇದ್ರೆ, ಇಲ್ಲಪ್ಪ ನನಗೇನು ಕೇಳಿಸ್ತಿಲ್ಲ ಅಂತ ಹೇಳಿ ಸತ್ಯನೂ ಕೂಡ ಹೇಳ್ತಾ ಇರ್ತಾನೆ. ಅದೇ ರೀತಿ ನಚ್ಚಿನೂ ಕೂಡ ಕೇಳ್ತಾ ಇರ್ತಾನೆ. ಇನ್ನೂ ಅತ್ತಿಗೆ ಹೋಗ್ಬಿಟ್ಟು 5 ನಿಮಿಷ ಆಗಿಲ್ಲ, ಆಲ್ರೆಡಿ ನೀನು ಅತ್ತಿಗೆನ ಮಿಸ್ ಮಾಡ್ಕೊಳ್ತಾ ಇದೆಯಾ, ಅಯ್ಯೋ ಬ್ರೋ ಏನಿದು ಅಂತ ಹೇಳಿ ಈ ಕಡೆ ನಚಿಕೇತವರು ಕಾಲನ್ನ ಎಳಿತಾ ಇರ್ತಾರೆ. ಕಾಲೆಳೆಯೋ ಕೆಲಸನ ಮಾಡ್ತಾ ಇರ್ತಾರೆ. ಸಂಗೀತ ಅವರು ಕೂಡ ಅದೇ ಟೈಮ್ಗೆ ಎಷ್ಟೊತ್ತಾದರೂ ಭೂಮಿ ಬಂದಿಲ್ಲ, ಹೋಗ್ಬಿಟ್ಟು ಕರ್ಕೊಂಡು ಬರೋಗು ಅಂತ ಹೇಳಿದಾಗ ಅವರು ಹೇಳ್ತಾ ಇರ್ತಾರೆ, ಸರಿ ಅಮ್ಮ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಎದ್ದೋಗ್ತಾ ಇರ್ತಾರೆ. ಅಜಿತ್ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಭೂಮಿ ಕಳ್ಳನ ಕೈಯಿಂದ ಸರ ಕಿತ್ಕೊಂಡು ಹೋದ ಸಾಹೇಬ್ರೆ ಸರನ ಕಿತ್ಕೊಂಡು ಹೊಟ್ಟೋದ, ಮಾಂಗಲ್ಯ ಸರನ ಕಿತ್ಕೊಂಡು ಹೋದ ಅಂತ ಹೇಳಿ ತುಂಬಾ ಗಾಬರಿಯಾಗಿ ಒದ್ದಾಡ್ತಾ ಇರ್ತಾಳೆ. ಅಯ್ಯೋ ನಾನಿದ್ದೀನಲ್ವಾ, ನಾನು ನೋಡ್ಕೊಳ್ತೀನಿ ಇರು ಅಂತ ಹೇಳಿಬಿಟ್ಟು ಭೂಮಿನ ಹಾಲ್ ನಿಲ್ಲಿಸಿ ಆ ಕಡೆ ಕಳ್ಳನ್ನ ಅಟ್ಯಾಕ್ ಮಾಡೋದಕ್ಕೆ ಅಜಿತ್ ಕೂಡ ಹುಡ್ಕೊಂಡು ಹೋಗ್ತಾನೆ. ಇನ್ನು ಸರ ಕೈಗೆ ಸಿಕ್ತು, ನನಗೆ ಲಕ್ಷಾಂತರ ರೂಪಾಯಿ ದುಡ್ಡು ಸಿಕ್ತು ಅಂತ ಹೇಳ್ಕೊಂಡು ಈ ಕಡೆ ಕಳ್ಳ ಖುಷಿಯಿಂದ ಹೋಗ್ತಾ ಇರಬೇಕಾದ್ರೆ ಹಿಂದೆಯಿಂದ ಅಜಿತ್ ಅವರು ಹೋಗ್ಬಿಟ್ಟು ಅವನಿಗೆ ಚೆನ್ನಾಗಿ ಬಾರಿಸೋದಕ್ಕೆ ಶುರು ಮಾಡ್ತಾರೆ. ಆಗ ಅವನ ಕೈಯಲ್ಲಿ ಇದ್ದಂಥ ಸರನ ಕಿತ್ಕೊಳ್ಳೋದಕ್ಕೆ ಅಂತ ಹೇಳಿ ಪ್ರಯತ್ನ ಪಡ್ತಾರೆ. ಆದರೆ ಆ ಕಳ್ಳ ಹೊಡೆಯೋದಕ್ಕೇ ಸ್ಟಾರ್ಟ್ ಮಾಡ್ತಾನೆ. ತನ್ನ ಜೀವಕ್ಕೆ ಅದನ್ನು ಹಾಕೊಳ್ತಾ ಇರ್ತಾನೆ, ಅವನ ತಲೆಗೆ ಹಾಕ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಜೋಬ್ಗೆ ಹಾಕೋತಾ ಇರ್ತಾನೆ, ಆದರೆ ರೆಡಿನೇ ಇರೋದಿಲ್ಲ. ಒಂದು ಕೇಸಲ್ಲಿ ಯಾರಾದರೂ ಅವನ ಕಣ್ಣಿಗೆ ಕಾಣಿಸ್ಕೊಂಡ್ರು ಅಂತಂದರೆ ಸರಿಯಾಗಿ ಬೆಂಡೆತ್ಬಿಡ್ತಾನೆ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ದಾನೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್